ನಮಸ್ತೆ ಎಲ್ಲರಿಗೂ, ನಾನು ನಿಮ್ಮ ರತ್ನ. ಇವತ್ತು ನಾನು ನಿಮಗೆ ಕಾಲಿಫ್ಲವರ್ಗೆ ಮೊಟ್ಟೆ ಹಾಕಿ ಹೇಗೆ ಬುರ್ಜಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಕಾಲಿಫ್ಲವರ್ನ ನೋಡಿ ಸಣ್ಣದಾಗಿ ಹೆಚ್ಕೋಬೇಕು. ಮತ್ತು ನಾನೊಂದು 10 ನಿಮಿಷ ಬಿಸಿನೀರಲ್ಲಿಟ್ಟು ತೊಳೆದಿಟ್ಕೊಂಡಿದ್ದೀನಿ. ಒಂದು 3 ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. 1 ಸ್ಪೂನ್ ಮೆಣಸಿನ್ಕಾಯಿ ಪುಡಿ, 1 ಸ್ಪೂನ್ ಧನಿಯಾ ಪುಡಿ, ಗರಂ ಮಸಾಲ 1/4 ಸ್ಪೂನು, ಮತ್ತು ಸ್ವಲ್ಪ ಅರಿಶಿನ, 1/4 ಸ್ಪೂನ್ ಮೆಣಸು ಪುಡಿ ತೊಗೊಂಡಿದ್ದೀನಿ. ಮತ್ತು ಇಲ್ಲೊಂದು 8 ಮೊಟ್ಟೆ ತೊಗೊಂಡಿದ್ದೀನಿ ನಾನು. ಈಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಫಸ್ಟು ನಾನೀಗ ಬಾಣಲಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ನಾನೊಂದು 5-6 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾದಿದೆ, ಸಾಸಿವೆ ಹಾಕ್ಕೊಳ್ಳಿ. ಈಗ ಕರಿಬೇವು ಹಾಕ್ಕೊಳ್ಳಿ. ಈಗ ಸಣ್ಣದಾಗಿ ಹೆಚ್ಚಿಟ್ಕೊಂಡ್ವಲ್ಲ ಈರುಳ್ಳಿ ಹಾಕ್ಕೊಳ್ಳೋಣ. ಕೆಂಪಗಾಗೋವರೆಗೂ ಹುರ್ಕೊಳ್ಳಿ. ಸ್ವಲ್ಪ ಉಪ್ಪು ಹಾಕೋಣ. ಬೇಗ ಈರುಳ್ಳಿ ಸಾಫ್ಟ್ ಆಗುತ್ತೆ ಮತ್ತು ಬೇಗನೆ ಫ್ರೈ ಆಗುತ್ತೆ. ನಾನೀಗ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡೆ. ಇದು ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಳೋಣ. ಈಗ ಸಣ್ಣ ಹೆಚ್ಚಿಟ್ಕೊಂಡಿದ್ವಲ್ಲ ಕಾಲಿಫ್ಲವರ್ ಹಾಕೋಣ. ಒಂದೊಂದು ಸಲ ನೋಡಿ ಸ್ವಲ್ಪ ಕಾಲಿಫ್ಲವರ್ ಇರುತ್ತೆ, 1-2 ಮೊಟ್ಟೆ ಇರುತ್ತೆ. ಏನು ಬಾಕ್ಸಿಗೆ ಚಪಾತಿಗೆ ಅಂತ ಯೋಚನೆ ಮಾಡ್ತಿದ್ದಾಗ ಇದನ್ನು ಮಾಡ್ಕೋಬೋದು. ಕಾಲಿಫ್ಲವರು ತಿಂದಂಗೆ ಆಗುತ್ತೆ, ಮೊಟ್ಟೆ ನೋದಂಗೆ ಆಗುತ್ತೆ, ಕಾಲಿಫ್ಲವರು ಖಾಲಿ ಆಗುತ್ತೆ. ನಾನು ನೋಡಿ ಒಂದು 1/4 ಕಾಲಿಫ್ಲವರ್ ಉಳಿದಿತ್ತು, ಅದನ್ನೇ ಈಗ ಹೆಚ್ಚಿಟ್ಕೊಂಡು ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಕುಕ್ಕಾಗಲಿ ಕಾಲಿಫ್ಲವರು. ಪ್ಲೇಟ್ ಮುಚ್ಚಿಬಿಡಿ. ಮುಚ್ಚಳ ತೆಗೆದು, ಕಾಲಿಫ್ಲವರ್ ಸಣ್ಣದಾಗಿ ಹೆಚ್ಚಿರೋದ್ರಿಂದ ಬೇಗ ಫ್ರೈ ಆಗುತ್ತೆ. ಈಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಈರುಳ್ಳಿಗೆ ಹಾಕ್ಕೊಂಡಿದ್ವಿ, ನಾನೀಗ ಇನ್ನೊಂದು 1/4 ಚಮಚದಷ್ಟು ಉಪ್ಪು ಹಾಕ್ಕೊತೀನಿ. ಮತ್ತು ಈ ಪೌಡರ್ಗಳೆಲ್ಲ ಇಟ್ಟಿದ್ದೆಲ್ಲ, ಮೆಣಸಿನ್ಕಾಯಿ ಪುಡಿ, ಧನಿಯಾ ಪುಡಿ, ಮೆಣಸಿನ ಪುಡಿ ಮತ್ತು ಗರಂ ಮಸಾಲ ಪುಡಿ, ಇದೆಲ್ಲನೂ ಹಾಕ್ಕೊಂಡು ಹುರ್ಕೊಳ್ಳೋಣ. ನಿಮಿಷ ಪ್ಲೇಟ್ ಮುಚ್ಚಿಬಿಡಿ. ಮೀಡಿಯಮ್ ಫ್ಲೇಮಲ್ಲಿರಲಿ. ಈಗ ಮುಚ್ಚಿಬಿಡೋಣ. ಎಣ್ಣೆ ಎಲ್ಲ ಬಿಟ್ಕೊಂಡಿದೆ, ಕಾಲಿಫ್ಲವರ್ ಬಂದಿರುತ್ತೆ. ಈಗ ಮೊಟ್ಟೆ ಹಾಕ್ಕೊಳ್ಳೋಣ. ತಕ್ಷಣ ನೀವು ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ಒಂದು 2 ಮಿನಿಟ್ಸ್ ಹಾಗೆ ಬಿಡೋಣ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ತಕ್ಷಣ ಮಿಕ್ಸ್ ಮಾಡಿದ್ರೆ ಪೌಡ್ರ್ ಥರ ಆಗಿಬಿಡುತ್ತೆ. ಒಂದೆರಡು ನಿಮಿಷ ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ಹೀಗೆ 1 ನಿಮಿಷ ಬಿಟ್ಟು ಹುರ್ಕೋಬೇಕು. ಆವಾಗ ಮೊಟ್ಟೆ ಉಂಡುಂಡೆ ಆಗಿರುತ್ತೆ, ಇಲ್ಲಾಂದ್ರೆ ಎಲ್ಲ ಪೌಡ್ರ್ ಆಗಿಬಿಡತ್ತೆ. ಚೆನ್ನಾಗಿ ಉದ್ದುದ್ದಾಗಿ ಹುರ್ಕೋಬೇಕು ಮೊಟ್ಟೆನ. ಆವಾಗಲೇ ಈ ಮೊಟ್ಟೆ ಫ್ರೈಗಳೆಲ್ಲ ಪಲ್ಯಗಳು ತುಂಬ ಟೇಸ್ಟಿಯಾಗಿ ಬರೋದು. ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಇನ್ನೊಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ನಿಮಗೆ ಗೊತ್ತಾಗತ್ತೆ ನೀಟಾಗಿ ಅದು ಮೊಟ್ಟೆ ಬೆಂದಿದೆ ಅಂತ, ಅಂಟಿರೋದಿಲ್ಲ. ತುಂಬಾ ಟೇಸ್ಟಿಯಾಗಿರುತ್ತೆ. ಚಪಾತಿ ಜೊತೆಗೆ
ಮತ್ತು ಬೇಳೆ ಸಾರು ರಸಮ್ ಜೊತೆಗೆಲ್ಲ ನೆಂಚ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ ಕಾಲಿಫ್ಲವರ್ ಎಗ್ ಬುರ್ಜಿ. ನೋಡಿ ಎಗ್ ಬುರ್ಜಿ ರೆಡಿ. ನೀವು ಒಂದ್ಸಲ ಇದನ್ನು ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ಸಲ್ಲಿ ಹೇಳಿ. ಥ್ಯಾಂಕ್ ಯು. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇನ್ನೂ ಹೊಸ ಡಿಶ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು.